ನಾವು ಮನೆಯಾಗೆ ನ್ಯಾಚುರಲ್ ಆಗಿ ಮಾಡಕತ್ತೀವಿ. ಏನು ಬೆಸ್ಟ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ನಿಮ್ಗೆ ಗೊತ್ತಿಲ್ಲ, ತಮ್ಮಲೇ ನೋಡಿದ್ರೆ ಅಂತ ಅನ್ಕೊಂಡಿನಿ. ಇವತ್ತ ನಾವು ಮೇಕಿಂಗ ನಾವಿಬ್ರು ಕುಡಿಕೆರೆ ಪಿಜ್ಜಾ ಮಾಡ್ಬೇಕಂತ ಮಾಡಿವಿ. ಬಾಹುಬಲಿ ಪಿಜ್ಜಾ. ಬರೀ ಮನೆಯಾಗಿರೋ ಸಾಮಾನುಗಳಿಂದ ಅಂದ್ರೆ ನಮ್ಮ ಹತ್ರ ಏನು ಸಾಮಾನ್ಯನೇ ಇಲ್ಲ. ಏನೇನು ಅದನ್ನು ತೋರಿಸ್ತೀನಿ ಬರ್ರಿ ನಿಮ್ಗೆ. ನಮ್ಮ ಹತ್ರ ಏನು ಸಾಮಾನಿಲ್ಲ. ಈ ಗ್ಯಾಸ್ ಅಂದ್ಬಿಟ್ಟು ಮತ್ತು ಈ ಹೊಲ್ಸ ಕಿಚನ್ ಅಂದ್ಬಿಟ್ಟು ನಮ್ಮ ಹತ್ರ ಏನು ಸಾಮಾನುಗಳಿಲ್ಲ. ಅದು ಪಿಜ್ಜಾ ನಾವು ಬರೀ 200 ರೂಪಾಯಿ ಅಷ್ಟೇ ಮಾಡಬೇಕು. 200 ರೂಪಾಯಿ ಕೊಡ್ರೆ ಡೊಮಿನೋಸ್ ಸಿಗ್ತದಲ್ರಿ ಅಂತಾರೇನು. ಬಟ್ ಹಂಗೆ ಸಿಗೋಕೆ ನಾವು ಮಾಡ್ಕೊಂಡು ತಿನ್ನೋದೇ ಬೆಸ್ಟ್. ಅಂದ್ರೆ ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಸೊ ನಮ್ಮ ಪಿಜ್ಜಾ ಡೊಮಿನೋಸ್ ಪಿಜ್ಜಾ ಆ್ಯಂಡ್ ಇನ್ನೂ ಎಕ್ಸೆಟ್ರಾ ಬ್ರ್ಯಾಂಡ್ಗಳಿಗೆ ಬೀಟ್ ಮಾಡುತ್ತೆ. ಅವ್ರಕ್ಕಿಂತ ಕೆಟ್ಟದಾಗಿರುತ್ತೆ ನಾವು ನೋಡಮ್ಮಂತ. ಬರೀ ನಾವೇನು ಸಾಮಾನುಗಳಿಲ್ಲ ನಮ್ಮ ಹತ್ರ. ಅದಕ್ಕೆ ತರಕ್ಕೆ ಏನೇನು ನಮ್ಗೆ ಗೊತ್ತಿಲ್ಲ. ಬರ್ರಿ ನೋಡಮ್ಮತ್ತ. ನಮ್ಗೆ ಗೊತ್ತಿದ್ದು ತರ್ತೀವಿ ತಂದು ಮಾಡೋದಿರ್ತದ. ನಾನು ವಿಡಿಯೋ ಕೊನೆ ತನಕ ನೋಡ್ರಿ. ಜೈ ಹಿಂದ್. ಎಲ್ಲ ಸಾಮಾನು ತಗೋಬೇಕಂತ ದುಕಾನ್ಗೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಪಿಜ್ಜಾ ಮಾಡಕ್ಕೆ ಏನೇನು ಸಾಮಾನು ಇರ್ತವೆ ನೆನಪಿಲ್ಲ. ಇಲ್ಲಿ ಬರೋಣ ಗೊತ್ತಾಗಲಿಲ್ಲ. ಅದಕ್ಕೆ ಇದು ಯಾವುದೋ ಒಂದು ಪಿಜ್ಜಾ ಸಾಸ, ಇವು ಅರಿವನ ಚಿಲ್ಲಿ ಪಿಜ್ಜಾ ತಂದಿವಿ. ಬರ್ರಿ ಇನ್ನೊಂದಿಷ್ಟು ತೊಗೊಳೋದ. ಅಲ್ಲಿ ಸಿಮ್ಲಾ ಮಿರ್ಚ ಅದು ಇದು ತೊಗೊಂಡು ಸಿಗ್ತದೆ. ನೋಡ್ರಿ ಗೈಸ್, ಒಂದು ಅರ್ಧ ತಂದೀವಿ ಸಾಮಾನುಗಳು. ನಮ್ಗೆ ಏನೇನು ಹತ್ತೋ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನೆ ನೈಟ್ ನಮ್ಮ ಯೂಟ್ಯೂಬ್ ಬಾಬಾಲಿಂದ ತಿಳ್ಕೊಂಡಿದ್ವಿ ಇದು ಹತ್ತೋ ಅಂತ ಹೇಳಿದ್ದಾರೆ. ಬಟ್ ಇವಾಗ ನೆನಪೇ ಇರೋದ. ಏನೇನೋ ನಮ್ಮ ಕೈ ಸಿಕ್ಕಿ ತಂದೀವಿ. ಬಟ್ ಬಾಹುಬಲಿ ಪಿಜ್ಜಾ ಮಾಡಬೇಕು, ತಿನ್ನಬೇಕು, ನಮ್ಮ ಮೇಕಿಂಗ್ಗೆ ತಿನ್ನಿಸ್ಬೇಕು ಬರ್ರಿ ಅಂತ. ಮೊದಲೆಲ್ಲ ಚೀಸ್ ತೊಗೊಳಕ್ಕೆ ಬಂದು ಈ ಮಾಲಿಗೆ ನಮ್ಮ ಸ್ನೇಕಿಂಗ್. ಅದು ಮ್ಯಾಗಿ ಮಸಾಲ ಅದ. ಮ್ಯಾಗಿ ಮಸಾಲ ಕುಯ್ಕೆರೆ ಚಿಲ್ಲಿ ಪೀಸ್ ಬಾಯ್ಸ್ಬಿಟ್ಟು ಒಂದು ಮೊದಲ ಚೀಸಿಗೆ 160 ಅಂತ. ನಾವು 200 ರೂಪಾಯಿ ಲಾಭದೊಳಗೆ ಮಾಡಕತ್ತಿದ್ವಿ. ಸ್ವಲ್ಪ ಬಜೆಟ್ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. 250 ರೂಪಾಯಿದಾಗ ಮಾಡ್ತೀವಿ ಪಿಜ್ಜಾ, ಬಾಹುಬಲಿ ಪಿಜ್ಜಾ. ಯಾಕಂದ್ರೆ ಇದಕ್ಕೆ 150 ಅಂದ್ರೆ ಅಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಕೊಟ್ಟು ಎಲ್ಲ ಸಾಮಾನು ಕೊಂಡು ಉಳಿದಿದ್ದು. ಮತ್ತು ಇದರೊಳಗೆ 200 ರೂಪಾಯಿ ಕಂಪ್ಲೀಟ್ ಆಗುತ್ತೆ. ಇನ್ನೂ ವೆಜಿಟೇಬಲ್ಸ್ ಗೊತ್ತಾಗಬೇಕು, ಅದು ಮುಗಿದೈತೆ ಕಂಪ್ಲೀಟ್. ಬರ್ರಿ ಇದೊಂದಿಷ್ಟು ಬಿಲ್ಲಿಂಗ್ ಮಾಡ್ಸ್ಕೊಂಡು ಹೋಗ್ಬೇಕು. ಇದು ಮೆಕ್ಕಿತನಿ ತರ್ಬೇಕಂತ ಹೊಂಟಿದ್ವಿ. ಮೆಕ್ಕಿತನಿ ಅಂದ್ರೆ ಗೊಂಜಾಳ. ನಿಮ್ಮ ಕಡೆ ಗೊಂಜಾಳ ಅಂತಾರೆ, ಒಂದೊಂದು ಕಡೆ ಮೆಕ್ಕಿತನಿ ಅಂತೀರಿ. ಮೆಕ್ಕಿತನಿ ತರಕಂತ ಹೊಂಟಿದ್ವಿ. ಮೆಕ್ಕಿತನಿ ಸಿಗಲಿಲ್ಲ. ಸೊ ಹಿಂಗಾಗಿ ವೆಜಿಟೇಬಲ್ದೇ ಮಾಡ್ಬೇಕಂತ ಮಾಡೀವಿ ಪಿಜ್ಜಾ. ಬರ್ರಿ ವೆಜಿಟೇಬಲಲ್ಲಿ ಹೋಗಿ ತೊಗೋಬೇಕಿನ ಎರಡು ತೊಗೋಬೇಕು, ಕೇಳಬೇಕು. ಬರ್ರಿ ಮುಂದಾಗಿ ಸಿಗ್ತೈತೆ ನಿಮ್ಗೆ. ನೋಡಿ ಗಾಯ್ಸ್, ಎಲ್ಲ ತೊಗೊಂಡು ಬಂದೀವಿ. ಇವಾಗ ಸಿಮ್ಲಕ ಮಿರ್ಚ, ಟೊಮೊಟೊ, ಉಳ್ಳಾಗಡ್ಡಿ ಎಲ್ಲ ತೊಗೊಂಬಂದೀವಿ. ವೆಜ್ಜಿ ಪಿಜ್ಜಾ ಮಾಡ್ಬೇಕನ್ನೋದು ಪ್ಲ್ಯಾನ. ವೆಜ್ ಪಿಜ್ಜಾ ಮಾಡ್ಬೇಕನ್ನೋ ಪ್ಲ್ಯಾನ. ಲೈಟ್ ಹಚ್ತೀನಿ ತಡಿ ಸ್ವಲ್ಪ. ಎಲ್ಲ ಸಾಮಾನುಗಳು ತಂದು ಇವಾಗ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಸ್ನೇಕಿಂಗ್ ಕೈಲಿ ಹಚ್ತೀನಿ ಕಟ್ಟಿಂಗ್ ಮಾಡೋಕೆ. ಅವನ್ನೆಲ್ಲ ಚೆಂದ ಕಟ್ಟಿಂಗ್ ಮಾಡ್ತಾನೆ. ಬರ್ರಿ ಕಟ್ಟಿಂಗ್ ಅದು ಮಾಡ್ತಾನೆ. ಕಟ್ಟಿಂಗ್ ಮಾಡಿದ ಸಿಗೋವಂತ. ನಾವು ಎದರ ಪಿಜ್ಜಾ ಮಾಡಬೇಕು, ಓನ್ ಇಲ್ಲ ಮಾತ್ರ. ಸೊ ಹಿಂಗಾಗಿ ಈ ಬೋಗಣೆ ಪಿಜ್ಜಾ ಮಾಡ್ಬೇಕಂತ ಮಾಡಿವಿ. ಬೋಗಣೆ ಇಲ್ಲಾಂದ್ರೆ ತೆವಿ 2 ನಾವು ಒಂದೆರಡು ಪಿಜ್ಜಾ ಮಾಡ್ತೀವಿ, ಒಂದೆರಡು ಪಿಜ್ಜಾ ಮಾಡ್ತೀವಿ, ಬಾಹುಬಲಿ ಪಿಜ್ಜಾಗಳು ಮಾಡ್ತೀವಿ. ಬರ್ರಿ ನೋಡೋವಂತರ ಅಂತ. ಎದರ ಮಾಡೋದು ಪಿಜ್ಜಾ ಅನ್ನೋದು ಗೊತ್ತಾಗಲಿ ಅದ. ಇವಾಗ ನನ್ನ ಸ್ನೇಕಿಂಗ್ ಕೈಲೇ ಒಟ್ಟು ಇದು ಕಟ್ ಮಾಡಕ್ಕೆ ಹಚ್ತೀನಿ. ವೆಜಿಟೇಬಲ್ಸ್ ಕಟ್ ಮಾಡ್ತಾನೆ. ಕಟ್ ಮಾಡಿ ಆಮೇಲೆ ಸಿಗ್ತೈತೆ ನಿಮ್ಗೆ. ಅನ್ಬಾಕ್ಸಿಂಗ್ ಮಾಡ್ತೀನಿ ಬರ್ರಿ. ಇದು ಬಿಲ್ ಅಲ್ಲಿ ಮಾಡೋದು. ಮೊಸರಲ್ಲ ಚೀಸ್. ಪಿಜ್ಜಾ ಮೇಲೆ ಇದಿರಲಿಲ್ಲ ಅಂದ್ರೆ ಪಿಜ್ಜಾನೇ ಅಲ್ಲ ಅದು. ಚೀಸ್ ಇರಲಿಲ್ಲ ಅಂದ್ರೆ ಪಿಜ್ಜಾ ತಿಂದಿರ್ತೀರಿ. ನಮ್ಮ ಹತ್ರ ಫ್ರೆಂಚ್ ಇಲ್ಲ ನಮ್ಮ ಹತ್ರ.
ಫ್ರಿಜ್ ಇದ್ರೆ ಇದು ಸ್ಟೋರ್ ಮಾಡಿಲ್ಲ ಬರ್ತಿತ್ತು. ಇದು ಹೆಂಗಾರ ಖಾಲಿ ಮಾಡಬೇಕು. ಇದು ಒಂದ್ರ ಪ್ರೈಸ್ ₹160. ಇದು ಒಂದ್ರ ಪ್ರೈಸ್. ಪಿಜ್ಜಾ ಇದು ಬಟ್ಟೆ ಪಡೆ ಸಾಮಗ್ರಿ ಬೇಕಾಗ್ತದೆ. ಇದು ಯೂಸ್ ಇಲ್ಲ. ಅಲ್ಲ ಅದೇ ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಹಾಕಿ ಬಂದೀವಿ. ಮತ್ತೆ ಪಿಜ್ಜಾ ಸಾಸ್ ಇರ್ಲಾರ್ದಕ್ಕ ಇದು ಯಾವ ಸಾಸ್ ರೆಡ್ ಚಿಲ್ಲಿ ಸಾಸ್ ಅಂತ ಅದು ತಂದೀವಿ. ಮತ್ತು ಒಂದು ಪ್ಯಾಕೆಟ್ ಉಪ್ಪ ಬಿಕಾಸ್ ಮುಂದೆ ನೋಡೋಕ್ಕಿಂತ ಅದಕ್ಕೆ ಯೂಸ್ ಆಗೋದು ಮೈದಾ ಹಿಟ್ಟ ಮತ್ತು ರವಾ ಮತ್ತು ಬೇಕಿಂಗ್ ಸೋಡಾ ಅಂದರೆ ಸೋಡಾ. ಹಾಂ, ಇವಾಗ ನಾವು ಈ ಬೋನ್ ಸೆಕ್ಷನ್ ಎರಡು ಪಿಜ್ಜಾ ಮಾಡ್ತೀವಿ. ಅರ್ಧ kg ಮೈದಾ ಹಿಟ್ಟು ಭಾಳ ಆಗ್ತದೆ ಗೈಸ್ ಭಾಳ ಆಗ್ತದೆ. ಏನ್ರೆ ಬಾಹುಬಲಿ ಪಿಜ್ಜಾ ಅಂದ್ರೆ ಸ್ವಲ್ಪ ದೊಡ್ಡದು ಇರ್ಬೇಕಂತೀವಿ. ಬಟ್ ಯಾರ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ. ಬಾಹುಬಲಿ ಇಷ್ಟೇ ಅಂದ್ರೆ ಅದ್ರೊಳಗೆ ಹೆಂಗೆ ಮಾಡ್ಬೇಕು ಏನು ಐ ಡೋಂಟ್ ನೋ. ಮತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಜಾಸ್ತಿ ಆಗ್ಬೇಡ್ರಿ. ಐ ಥಿಂಕ್ ಇಷ್ಟು ಸಾಕಾಗುತ್ತೆ. ನಾವು ಮಾಡೋಕತ್ತೀವಿ ಏನೋ ಜಾಸ್ತಿ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಹಾಕೋಣ. ಉಪ್ಪು ಸೈಡ್ ಸ್ನೇಕಿಂಗ್ ಒಂದು ವೆಜಿಟೇಬಲ್ ಕಟ್ ಮಾಡಕ್ಕೆ ಬರಲ್ಲ ರೀ. ಚಿಕನ್ ಮಾಡುವಾಗ ತಿಂತಾರೆ ಆ ಥರ ಉಳ್ಳಾಗಡ್ಡಿ ಕಟ್ ಮಾಡಕತ್ತ ಅಳಬೇಡ. ಹಾಂ, ಓಕೆ. ಇವಾಗ ಬೇಕಿಂಗ್ ಸೋಡಾ ಒಂದು ಹಾಕ್ತೀವಿ. ಅದಕ್ಕೆ ಎಷ್ಟು ನೋಡ್ರಿ ಗೈಸ್, ಅಲ್ಲಿ ಇದು ಮಾಡಕ್ಕೆ ಬಂದಿವಿ. ಸ್ವಲ್ಪ ಉಪ್ಪದ ಹಾಕಿ ಇಲ್ಲಿ ಪಿಜ್ಜಾ ಡೋ ಮಾಡಕತ್ತೀವಿ. ಅಂದ್ರೆ ಪಿಜ್ಜಾ ಬೇಸ, ಪಿಜ್ಜಾ ತಳಗಿಂದ ಇರ್ತಾರೆ ಅದು ಮಾಡತ್ತೀವಿ. ಇಲ್ಲಿ ಸಿಟಿನವ್ರಿಗೆ ಇದೆಲ್ಲ ಕಾಮನ್ ಅನ್ಸ್ಬೋದು. ನಮ್ಗೆ ಹಳೆನವ್ರಿಗೆ ಅದು ಭಾಳ ದೊಡ್ಡದು ಇದೇ ನಾವು ಮಾಡತ್ತಿದೆ. ಪಿಜ್ಜಾ ಬೇಸ್ ಬಾಹುಬಲಿ ಪಿಜ್ಜಾ ಮಾಡತ್ತಾರೆ. ಇದು ಪ್ಲೇಟ್ ನಾವು ದೊಡ್ಡ ಮಾಡಬೇಕು. ಪಿಜ್ಜಾ ಡೋ ಕಂಪ್ಲೀಟ್ ಆಗ್ಯದ. ಇದಕ್ಕೆ ತೂತು ಹೊಡಿಬೇಕು, ಇಲ್ಲಾಂದ್ರೆ ಅದು ಉಬ್ಬಿ ರೊಟ್ಟಿ ಆಗುತ್ತೆ. ರೊಟ್ಟಿ ಎಲ್ಲ ಪುರಿ ಆಗುತ್ತೆ. ಬೇರೆ ಇತ್ತು ಟೊಮೆಟೊ ತಂದು ಟೊಮೆಟೊ ಮಿಕ್ಸರ್ ಕೈ ಅದೇ ಮಾಡ್ಬೇಕಾಗಿತ್ತು. ಪಿಜ್ಜಾ ಸಾಸ್ ಅಲ್ಲಿ ಹಂಗಾಗಿ ಕಳಿಸಿ ಇದು ಬೇರೆ ಮ್ಯಾಲ ಇದಿರ್ತದೆ ಕೆಮಿಕಲ್. ಐ ಥಿಂಕ್ ಪಿಜ್ಜಾ ಸಾಸ್ ಇಷ್ಟ ಆಗ್ತದೆ ಒಂದು ಪಿಜ್ಜಾ. ಇದ್ರಾಗ ಶಿಮ್ಲಾಕ ಮಿರ್ಚ ಸಣ್ಣ ಮಾಡಕವ. ದಿಸ್ ಇಸ್ ಬಾಹುಬಲಿ ಪಿಜ್ಜಾ. ಇದು ಉಳ್ಳಾಗಡ್ಡಿ ಹಾಕೋದು, ಟೊಮೊಟೊ, ಈ ಸದ್ದ ಮೊಜರೆಲ್ಲಾ ಚೀಸಿನ ಬಾಯ್ಸ್ ಮಾಡೋದು. ಇದು ವಾವ್, ವಾಟ್ ಅ ಸರ್ಪ್ರೈಸ್. ಹೆಲೋ ಪಿಜ್ಜಾ ಗೈಸ್, ನಿಮ್ಗೆ ಗೊತ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಪಿಜ್ಜಾ ತಿಂತಿದ್ದೆ ಈ ವಿಡಿಯೋಸ್ಗಳು ಮಾಡೋಕ್ಕಿಂತ ಮುಂಚೆ. ವಿಡಿಯೋಸ್ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗಲೇ ತಿನ್ನೋದಿರ್ತೀನಿ. ಬಿಜಿ ಆಗ್ಬೇಕಂದ್ರೆ ಅಂದ್ರೆ ಜಾಸ್ತಿ ತಂದು ತಿನ್ನಲೇನಿ. ನೋಡ್ರಿ, ಬಾಹುಬಲಿ ಪಿಜ್ಜಾ
ನೋಡ್ರಿ guys, ಇವಾಗ ಎಲ್ಲ ಬಾಹುಬಲಿ ಪಿಜ್ಜಾ ಎಲ್ಲ ಬೇಕಿಂಗ್ ಎಲ್ಲ ರೆಡಿ ಮಾಡಿದೀವಿ ನೋಡಿ ಹೆಂಗೆ ಕಾಣಕತ್ತದ ಕಾಮೆಂಟ್ ಮಾಡ್ರಿ. ಆ್ಯಂಡ್ ಇಲ್ಲಿ ಉಪ್ಪು ಹಾಕಿವಿ, ಉಪ್ಪು ಹಾಕಿ ಹಂಚ ಮೇಲೆ ನಮ್ಮ ಅಂದ್ರೆ ದೇಸಿ ಸ್ಟೈಲ್ ಮೇಲೆ ಇದ್ರ ಮೇಲೆ ಹಿಂಗೆ ಚಂದಾಗಿ ನೋಡ್ತಿರ್ತೀವಿ. ಈ ಪ್ಲೇಟ್ ಇದ್ರ ಮೇಲೆ ಮುಚ್ಚಿ ಹದಿನೈದು ಮಿನಿಟ್ ಬಿಟ್ಟು ಬಂದು ನೋಡ್ತೀವಿ ಹೆಂಗೆ ಅಂತ. ಆ್ಯಂಡ್ ನಮಗೆ ಗೊತ್ತಿಲ್ಲ ಇದು ಯಾವ ಎಷ್ಟು ನಿಮಿಷ ಬಿಡ್ಬೇಕು ಅನ್ನೋದು. ಪಟ ಆಗಿ ಸರ್ ಯೂಟ್ಯೂಬ್ನಾಗ ನೋಡ್ತೀವಿ ಎಷ್ಟು ನಿಮಿಷ ಬಿಟ್ಟಿಗೆ ಕಿತ್ಬೇಕು ಅನ್ನೋದು. ಪಿಜ್ಜಾ ರೆಡಿ ಎಲ್ಲ ಕುಂತದ. ಇಲ್ಲೊಂದು ಮತ್ತೊಂದು ಪಿಜ್ಜಾ ರೆಡಿ ಮಾಡಿ ಇಟ್ಟಿವ್ರಿ ಆಲ್ರೆಡಿ. ಇವಾಗ ಹಾಕ್ಬೇಕಲ್ಲ ಅದಕ್ಕೆ ಸ್ನೇಹಿಂಗೆ ಒಟ್ಟು ತಿನ್ಬೇಕು ನಾವು ಒಟ್ಟು. ಈಗ ಫಸ್ಟ್ ಟೈಮ್ ಪಿಜ್ಜಾ ತಿಲ್ಲತ್ತಿದ್ದು. ಸೊ ಅದು ಹೋಮ್ ಮೇಡ್ ಪಿಜ್ಜಾ ಫಸ್ಟ್ ಟೈಮ್ ತಿಲ್ಲತ್ತಿದ್ದವ. ಅಂಗಡಿಯಾಗ ತಿಂದಿಲ್ಲ, ಫಸ್ಟ್ ಟೈಮೇ ಹೋಮ್ ಮೇಡ್ನಾಗೆ. ಅದು ಇನ್ನೊಂದು 5 ನಿಮಿಷ ಟೈಮು, 5 ನಿಮಿಷನಾಗ ಮಾಡಮ್ ಅಂತ. ಸುವಾಸನೆ ಮಾತ್ರ ಭಾಳ ಖತರ್ನಾಗ ಬರುತ್ತೆ. ಬೆಂಕಿ ಬರಕತ್ತದ ಸುವಾಸನೆ, ತಡ್ಕೊಳಕ್ಕಾಗಲಿ ಅದ ತಿನ್ಬೇಕು. ಆ್ಯಂಡ್ ಅದನ್ನ ಎತ್ತಾಕದಂಗೆ ನಾವು ಅದು ಗೊತ್ತಿಲ್ಲ. ಅದು ಪ್ಲೇಟ್ ಎಕ್ಸ್ಚೇಂಜ್ ಮಾಡ್ಬೇಕು. ಆ ಪ್ಲೇಟಿಂದ ಬೇರೆ ಪ್ಲೇಟ್ ಆ ಪ್ಲೇಟಿಗೆ ಶಿಫ್ಟ್ ಮಾಡ್ಬೇಕು. ಅದು ಹೆಂಗೆ ಶಿಫ್ಟ್ ಮಾಡ್ಬೇಕು ಅನ್ನೋದು ತಿಳಿಯಾಗದ. ಬರ್ರಿ ನೋಡಮ್ಮಂತ ಅದು ಹೆಂಗಾಗುತ್ತೆ ಹಂಗೆ ಎತ್ತಿ ಹಾಕಂತ ನೋಡ್ರಿ. ನಾವು ಇಟ್ಟು ಒಂದು 20 ನಿಮಿಷ ಆಯ್ತು. ಅದು ಎಷ್ಟು ನಿಮಿಷ ಇಡಬೇಕು ಅನ್ನೋದು ನಮಗಂತೂ ಇಲ್ಲಿವರೆಗೂ ಐಡಿಯಾನೇ ಇಲ್ಲ. ನಾವು ಇಟ್ಟಿವಿ, ಫಸ್ಟ್ ಟೈಮ್ ತೆಗೆದು ನೋಡತ್ತೀವಿ ನಿಮ್ಮ ಮುಂದೆ ಸಿನಿಮಾಗೆ. ಓ ಬೆಂಕಿ ಆಗ್ಯದ ಬೆಂಕಿ. ಇನ್ನೊಂದು ಸ್ವಲ್ಪ ಎತ್ತಿ ನನ್ನ ಅನಿಸಿ ಮಟ್ಟಿಗೆ ಎತ್ತೈತೆ ನೋಡ್ಬೇಕು. ಸುಟ್ಟದ ಇನ್ನೊಂದು 5 ನಿಮಿಷ ಐ ಥಿಂಕ್ ಇರ್ಬೇಕಿದ್ರ ಮೇಲೆ. ಅಂದ್ರೆ ಪಿಜ್ಜಾ ಬೇಸ್ ನಮ್ಮದು ರೆಡ್ಮಿಟ್ ಅಲ್ಲ ಹೋಮ್ಮೇಡ್ ಅದಲ್ಲ. ಸೊ ಹಿಂಗಾಗಿ ಅದು ಡಾಕ್ ಪ್ಲೇಯರ್ ಇರುತ್ತೆ. ಅದು ಕುದಿಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ನಮ್ಮ ಅನಿಸಿಕೆ. ಹೆಂಗೆ ನಮ್ಗೆ ಗೊತ್ತಿಲ್ಲ. ನಾವು ಹೆಂಗೆ ಮಾಡಿ ನಾವು ತಿಂತೀವಿ, ಯಾಕೆ ರೊಕ್ಕ ಕಟ್ತೀವಿ. ನೋಡಿ ಗಾಯ್ಸ್, ಇವಾಗ ಕಂಪ್ಲೀಟ್ ಆಗಿ ಅನ್ಕೊಂತೀನಿ ನಾನು ಪಿಜ್ಜಾ. ನಮ್ಗೇನು ಗೊತ್ತಿಲ್ಲ ಅಷ್ಟೊಂದು. ಈಗ ಚಂಚಲಿದ್ದ ಅದರಿಂದ ಇದಕ್ಕೆ ಶಿಫ್ಟ್ ಮಾಡೋದಿರ್ತದ. ಚೆನ್ನಾಗಿರ್ತೀನಿ ಇದು ನಮ್ಮದು ಪಿಜ್ಜಾ. ಪಿಜ್ಜಾ ಕಂಪ್ಲೀಟ್ ನೋಡಿ ಗೈಸ್. ಇವಾಗ ಪಿಜ್ಜಾ ಡೋ ಇದ್ರಾಗ ಹಾಕಿನಿ. ಇವಾಗ ಇದ್ರಾಗ ಇನ್ನೊಂದು ಪಿಜ್ಜಾ ಹಾಕ್ಬೇಕು ಈಗ. ನೋಡ್ರಿ ಗೈಸ್, ಪಿಜ್ಜಾ ಕಂಪ್ಲೀಟ್ ಮಾಡಿದೆ ನೋಡಿ. ಹಂಗೆ ಪಿಜ್ಜಾ ಬಾಹುಬಲಿ ಪಿಜ್ಜಾ. ಬರ್ರಿ ನೋಡಮ್ ಟೇಸ್ಟ್ ನೋಡಮ್ ಅಂತ ಹೆಂಗೆ ಅನ್ನೋದು. ಸ್ವಲ್ಪ ಆರಿಗೋನ ಚಿಲ್ಲಿ ಪ್ಲೇಸ್ ಹಾಕ್ತಂತ ಅದು ಸಾಸ್ ತುಂಬ ಕಳಿಸಿದೆ. ಏನಂತಾರಪ್ಪ ಬೇಕ್ರಿ ಅವರು ನಾನು ವಿಡಿಯೋಸ್ ನೋಡ್ತಾರ, ಹೋಗ್ಲಿ ಪಿಜ್ಜಾ ಮಾಡಕತ್ತಿರಕ್ಕೆ ಸುಮ್ಮನೆ ಕೊಟ್ಟು ಕಳ್ಸ್ಯಾರ ಅಂತ ಅವರು. ಥ್ಯಾಂಕ್ ಯು ಸಿಸ್ಟರ್. ಸಾಸ್ ಹಾಕ್ಕೊಂಡು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಫಸ್ಟ್ ನಿಮಗೆ ತಿಂದ್ರೆ ಬೆಸ್ಟ್ ಆಗ್ಯದ. ಇದು ನಾ ಮಾಡಿದ ನಂಬಿಕೆ ಆಗ್ಯದ. ಜಲ್ವಾಗದ ಒಂದು ಸ್ಟ್ರೀಟ್ ಸೈಡ್ ಪಿಜ್ಜಾ ಮಾಡ್ತಾರ. ಸೇಮ್ ಅದೇ ಟೇಸ್ಟ್ ಕೊಡಪ್ಪ. ಮತ್ತು ನಮ್ಮ ಒರಿಜಿನಲ್ ಇರೊಳಗೆ ನಾವು ಮನೆಯೊಳಗೆ ಹೈಜಿನಾಗಿ ಮಾಡಿದ್ದು. ಹಾಗೆ ಯಾವ ಥರ ಏನೇನು ಮ್ಯಾಕ್ ಮಾಡ್ತಾರೆ ಗೊತ್ತಿಲ್ಲ. ನೋಡ್ರಿ ಬೆಸ್ಟ್ ಅದ. ಒಂದು ಸರ್ತಿ ಟೇಸ್ಟ್ ಮಾಡಿರಿ, ನೀವು ಮಾಡಿರಿ ಮನ್ಯಾಗ ಟೇಸ್ಟ್ ಮಾಡಿ ನೋಡ್ರಿ. ಪಿಜ್ಜಾ ಮಾತ್ರ ಬೆಂಕಿ ಆಗ್ಯದ. ಅದು ಬರೀ 250 ರೂಪಾಯಿದಾಗ, 250 ರೂಪಾಯಿ, 220, 30 ರೂಪಾಯಿದಾಗ ಗಿಚ್ಚಿ ಗಿಲಿಯಾಗ್ಯದ. ಬರ್ರಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನೀವು ಅವ್ರು ನಿಮ್ಮ ಮನ್ಯಾಗ. ಯಾವ ಥರ ಹೇಳು.
ನೋಡಿ ಗೈಸ್ ಪಿಜ್ಜಾ ಮಾತ್ರ ಸಖತ್ತಾಗಿದೆ. ಅಣ್ಣ ಮಾಡೋಣ ಅಂದ್ರೆ ಬೆಂಕಿ ಪಿಜ್ಜಾ ಎಂತಂದ್ರೆ ಅಂಗಡಿದ್ರೆ ಮಾಡಿಲ್ಲ ಅದರಿಂದ ಚಲೋ ಆಗಿದೆ. ಬೇಕಾದ್ರೆ ನೀವು ಒಂದ್ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತಿನ್ರಿ. ಅಣ್ಣ ಮಾತ್ರ ಚಲೋ ಮಾಡ್ಯಾರ ಪಿಜ್ಜಾ ತಿನ್ಸಿದ್ ಅವ್ರ ಕಡೆಯಿಂದ 250 ರೂಪಾಯಿನ ಬರೇ ಮಿನಿಮಮ್. ಅದೇ ಒಂದು ಪಿಜ್ಜಾ ಹೋಗಿ ನೀವು ತಿಂತೀರಿ, ಮನ್ಯಾಗ ಮಾಡ್ರಿ, ಎಲ್ಲರಿಗೂ ಚಲೋ ಆಗ್ತದ. ನೋಡ್ರಿ ಇವಾಗ ತಿನ್ನತ್ತೀವಿ. ಅಣ್ಣನ ಬಂದ ನೋಡ್ರಿ ಕರೆಕ್ಟ್ ಟೈಮಿಗೆ. ಅಣ್ಣ ಹೆಂಗೆ ಅದ ತಿಂದಿರೋ ಒಂದು ಸ್ವಲ್ಪ. ಮಸ್ತ್ ಮಸ್ತ್ ಸೂಪರ್ ಆಗ್ಯದ. ಡೊಮಿನೋಸ್ ಸೈಡ್ ಒಳಗೆ ಪಿಜ್ಜಾ ತಿಂಡಿಲ್ಲ ಆಗ್ಯದ. ನೀವು ಒಂದ್ಸರ್ತಿ ನಿಮ್ಮ ಮನೆ ಮಾಡ್ಕೊಂತೀರಿ. ಕಮ್ಮಿ ರೇಟ್ದಾಗ ಸಸ್ತದಾಗ ಮಸ್ತ್ ಆಗ್ತದ. ಬರ್ರಿ ಮುಂಚೆ ಇವತ್ತಿಗೆ ಇಷ್ಟೇ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಆ್ಯಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಮಗಳಿರೋ ಗಂಟಿನೂ ಬಾರಿಸ್ರಿ ಹಂಗೆ. ಮತ್ತು ನಿಮಗೇನಾದರೂ ಹೊಸ ಹೊಸ ಐಡಿಯಾಗಳಿದ್ವು ಅಂದ್ರೆ ಹಂಗೆ ಬಾಹುಬಲಿ ಪಾನಿಪುರಿ, ಬಾಹುಬಲಿ ಗುಲಾಬ್ ಜಾಮೂನ ಈ ಥರ ಏನಾದರೂ ಇದ್ರೆ ಹೇಳ್ರಿ. ನೋಡೋಣ, ನಮ್ಮ ಕಡೆಯಿಂದ ಆದ್ರೆ ಟ್ರೈ ಮಾಡ್ತೀವಂತ ಯೂಟ್ಯೂಬ್ದಾಗ ಹಾಕಕ್ಕೆ. ನಮ್ಮ ಕಡೆ ಆದ್ರೆ ಟ್ರೈ ಮಾಡ್ತೀವಂತ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ. ಆ್ಯಂಡ್ ನಿಮ್ಗೆ ಏನಾದ್ರೂ ನಮ್ಮ ವಿಡಿಯೋ ಇಷ್ಟ ಆಗಕತ್ತಿದೆ ಅಂದ್ರೆ ಶೇರ್ ಮಾಡೋದು ಮರಿಲಕ್ಕೆ ಹೋಗ್ಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗಮಂತ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.